ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನನ್ನ ಹೆಸರು ರಾಗಿಣಿ. ನಾನು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ನನ್ನ ತಂದೆ ತೀರಿಕೊಂಡಿದ್ದರು. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ದೆ. ನಮ್ಮ ತಂದೆ ತೀರಿಕೊಂಡ ಬಳಿಕ ನಮ್ಮ ತಾಯಿ ಬೇರೆ ಮದುವೆ ಆಗಲಿಲ್ಲ. ಆಕೆಗೆ ನನ್ನ ಜೀವನ, ನನ್ನ ಸಂತೋಷವೇ ಮುಖ್ಯವಾಗಿತ್ತು. ನಾವು ತುಂಬ ಬಡವರಾಗಿದ್ದೆವು. ನಮ್ಮ ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಅದಕ್ಕಾಗಿ ಸಮಾಜ ಮತ್ತು ಜನಗಳು ನಮ್ಮನ್ನು ತುಂಬ ಹೀನವಾಗಿ ನೋಡುತ್ತಿದ್ದರು. ನಮ್ಮ ಸಂಬಂಧಿಕರು ಕೂಡ ನಮ್ಮ ತಾಯಿ ಮಾಡುತ್ತಿದ್ದ ಕೆಲಸಕ್ಕೆ ಎಲ್ಲರೂ ನಮ್ಮಿಂದ ದೂರವಾಗಿ ಬಿಟ್ಟಿದ್ದರು. ಯಾರು ನಮ್ಮ ಬಳಿ ಸರಿಯಾಗಿ ಮಾತನಾಡುತ್ತಲೂ ಇರಲಿಲ್ಲ. ನಮ್ಮ ತಾಯಿಗೆ ಅವರು ನಡೆದುಕೊಳ್ಳುತ್ತಿರುವ ರೀತಿಯಿಂದ ತುಂಬ ನೋವು ಉಂಟಾಗುತ್ತಿತ್ತು. ನಮ್ಮ ತಾಯಿ ಯೋಚಿಸುತ್ತಿದ್ದರು, ನನಗಂದು ವಿದ್ಯೆ ಇಲ್ಲ, ಅದಕ್ಕಾಗಿಯೇ ನಾನು ಈ ಕೆಲಸ ಮಾಡುತ್ತಿದ್ದೇನೆ. ನನ್ನ ಮಗಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿಸಿದರೆ ಅವಳ ಜೀವನ ಚೆನ್ನಾಗಿರುತ್ತದೆ, ಮುಂದೆ ಅವಳಿಗೆ ಒಳ್ಳೆಯ ಕೆಲಸ ಕೂಡ ಸಿಗುತ್ತದೆ ಎಂದು ಅವರು ತುಂಬ ಯೋಚಿಸುತ್ತಿದ್ದರು. ಅದಕ್ಕಾಗಿಯೇ ಕಷ್ಟಪಟ್ಟು ಆಕೆ ನನ್ನನ್ನು ಚೆನ್ನಾಗಿ ಓದಿಸಬೇಕು ಎಂದುಕೊಂಡರು. ಅದಕ್ಕಾಗಿಯೇ ನನ್ನನ್ನು ಇಂಗ್ಲಿಷ್ ಮೀಡಿಯಂನಲ್ಲಿ ಸೇರಿಸಿದರು. ನಮ್ಮ ತಾಯಿ ಅಂದುಕೊಳ್ಳುತ್ತಿದ್ದರು, ಒಳ್ಳೆಯ ಸ್ಕೂಲ್ನಲ್ಲಿ ಮಗಳನ್ನು ಸೇರಿಸಿ ಓದಿಸಿದರೆ ಅವರು ತುಂಬ ಚೆನ್ನಾಗಿ ಹೇಳಿಕೊಡುತ್ತಾರೆ, ಅಲ್ಲಿ ಓದಿದರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಲುಪುತ್ತಾಳೆ ಎಂದು. ಅವಳ ಜೀವನ ತುಂಬ ಚೆನ್ನಾಗಿರುತ್ತದೆ, ಒಳ್ಳೆಯ ಉದ್ಯೋಗ ಕೂಡ ಸಿಗುತ್ತದೆ ಎಂದುಕೊಂಡಿದ್ದರು. ನನ್ನ ರೀತಿ ಅಲ್ಲದೆ ಎಲ್ಲರೂ ಗೌರವವಾಗಿ ಹೇಳಿಕೊಳ್ಳುವಂತಹ ಜೀವನ ನಡೆಸಬಹುದು ಎಂದು ಆಕೆ ಯೋಚಿಸುತ್ತಿದ್ದರು. ಆ ಸ್ಕೂಲ್ನಲ್ಲಿ ಫೀಸು ತುಂಬಾನೇ ಜಾಸ್ತಿ ಇತ್ತು ಮತ್ತು ಪ್ರತಿಯೊಂದಕ್ಕೂ ಅವರು ಫೈನ್ಗಳನ್ನು ಹಾಕುತ್ತಿದ್ದರು. ಬಟ್ಟೆ ಕ್ಲೀನಾಗಿ ಇಲ್ಲದಿದ್ದರೆ, ಸ್ವಲ್ಪ ಲೇಟ್ ಆದರೆ, ಉಗುರುಗಳು ಕಟ್ ಮಾಡದಿದ್ದರೆ, ಸ್ಕೂಲ್ ಫೀಸ್ ಕಟ್ಟಲು ಸ್ವಲ್ಪ ಸಮಯವಾದರೆ, ಬಟ್ಟೆ ಐರನ್ ಮಾಡಿಲ್ಲ ಅಂದರೆ, ಇದೇ ರೀತಿ ಸಣ್ಣ ಪುಟ್ಟ ಎಲ್ಲ ವಿಷಯಗಳಿಗೂ ದುಡ್ಡನ್ನು ಕಲೆಕ್ಟ್ ಮಾಡುತ್ತಿದ್ದರು. ನನ್ನ ತಾಯಿ ಹೇಳುತ್ತಿದ್ದರು, ಶಾಲೆಯಲ್ಲಿ ನೀನು ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ಅಲ್ಲಿ ಹೋಗುತ್ತಿರುವುದು ಕೇವಲ ಓದಿಗಾಗಿ ಮಾತ್ರ. ಆದ್ದರಿಂದ ನಿನ್ನ ಗಮನ ಪೂರ್ತಿಯಾಗಿ ಓದಿನ ಮೇಲೆಯೇ ಇರಬೇಕು ಎಂದು ಹೇಳುತ್ತಿದ್ದರು. ನೀನು ಚೆನ್ನಾಗಿ ಓದಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಎಂದು ಆಕೆ ಪ್ರತಿದಿನ ನನಗೆ ಬುದ್ಧಿ ಹೇಳುತ್ತಿದ್ದರು. ಆದರೆ ತಾಯಿಯ ಮಾತುಗಳಿಗೆ ನಾನು ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಸ್ಕೂಲ್ನಲ್ಲಿ ಮಕ್ಕಳು ನನ್ನನ್ನು ಅವಮಾನ ಮಾಡುತ್ತಿದ್ದಾಗ ನನಗೆ ತುಂಬ ದುಃಖ ಉಂಟಾಗುತ್ತಿತ್ತು. ನನಗೆ ತುಂಬ ಕೋಪ ಕೂಡ ಬರ್ತಾ ಇತ್ತು. ಅವರು ನನ್ನನ್ನು ಗೇಲಿ ಮಾಡಿದಾಗ ನನಗೆ ಅಳು ಬರ್ತಿತ್ತು. ನಾನು ಸ್ವಲ್ಪ ಸಮಯ ಅಳ್ತಾ ಇದ್ದೆ, ನಂತರ ಸುಮ್ಮನಾಗಿ ಬಿಡ್ತಾ ಇದ್ದೆ. ನನ್ನ ಸ್ಕೂಲ್ನಲ್ಲಿದ್ದ ಕೆಲವು ಮಕ್ಕಳು ನನ್ನನ್ನು ಹೆಸರಿಟ್ಟು ಕರೆಯುವುದನ್ನು ಬಿಟ್ಟು ಮುಸುರೆ ತೊಳೆಯುವವಳ ಮಗಳು ಎಂದು ಕರೆಯುತ್ತಿದ್ದರು. ಸ್ಕೂಲ್ನಲ್ಲಿ ಎಲ್ಲರನ್ನೂ ಊಟಕ್ಕೆ ಬಿಟ್ಟಾಗ ನಾನು ಕೂಡ ಎಲ್ಲರ ಜೊತೆ ಕುಳಿತುಕೊಂಡು ಊಟ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಆದರೆ ಯಾರೂ ಕೂಡ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ, ನನ್ನ ಜೊತೆ ಊಟ ಕೂಡ ಮಾಡ್ತಾ ಇರಲಿಲ್ಲ. ಯಾವಾಗಲೂ ನನ್ನ ಜೊತೆ ಇದೇ ರೀತಿಯೇ ನಡೆದುಕೊಳ್ತಾ ಇದ್ರು. ಒಂದು ದಿನ ಟೀಚರ್ ಪಾಠ ಮಾಡ್ತಾ ಇದ್ರು ಒಗ್ಗಟ್ಟಿನ ಬಗ್ಗೆ. ಆಗ ನಾನು ಟೀಚರ್ಗೆ ಹೇಳಿದೆ, ನನ್ನ ಜೊತೆ ಈ ಮಕ್ಕಳೆಲ್ಲರೂ ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು. ಆಗ ಟೀಚರ್ ಹೇಳಿದರು, ಯಾವ ಕೆಲಸವೂ ಚಿಕ್ಕದು ದೊಡ್ಡದಲ್ಲ. ಅವರು ಮಾಡುವ ಕೆಲಸ ಕಾರ್ಯದಿಂದಲೇ ನೀವು ಅವರನ್ನು ಕೇವಲವಾಗಿ ನೋಡಬಾರದು. ಆದರೂ ಆಕೆ ಪ್ರತಿದಿನ ಬೀದಿಗಳನ್ನು ಗುಡಿಸಿ ಮನೆ ಕೆಲಸ ಮಾಡುವುದರಿಂದಲೇ ನಮ್ಮ ಊರು ಮತ್ತು ನಮ್ಮ ಮನೆಗಳು ತುಂಬ ನೀಟಾಗಿ ಕಾಣಿಸುತ್ತವೆ. ಅವರು ಒಂದು ದಿನ ನಮ್ಮ ಮನೆಗಳಲ್ಲಿ ಬಂದು ಕಸ ಗುಡಿಸಲಿಲ್ಲ ಎಂದರೆ ನೀವೇ ನೋಡಬಹುದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಎಂದು. ನಾವು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಮನೆಯನ್ನು ಅವರು ಕ್ಲೀನಾಗಿ ಇಟ್ಟಿರುವುದಕ್ಕಾಗಿ. ಅಷ್ಟೇ ಅಲ್ಲದೆ ಈ ರೀತಿ ಅವರನ್ನು ಕೇವಲವಾಗಿ ನೀಚವಾಗಿ ನೋಡಬಾರದು ಎಂದು ಎಲ್ಲ ಮಕ್ಕಳಿಗೂ ಬುದ್ಧಿವಾದವನ್ನು ಹೇಳುತ್ತಿದ್ದರು. ಆದರೆ ಮಕ್ಕಳೆಲ್ಲರೂ ಟೀಚರ್ ಇರಬೇಕಾದರೆ ಏನೂ ಹೇಳುತ್ತಿರಲಿಲ್ಲ. ಟೀಚರ್ ಹೊರಟು ಹೋದ ತಕ್ಷಣ ಮತ್ತೆ ಮಕ್ಕಳೆಲ್ಲರೂ ಅದೇ ರೀತಿ ಮಾತನಾಡಲು ಪ್ರಾರಂಭಿಸಿದರು. ಆದ್ದರಿಂದ ನಾನು ಈಗ ನಮ್ಮ ತಾಯಿಯ ಬಳಿ ಹೋಗಿ ಹೇಳಿದೆ, ಯಾರು ಏನಂದುಕೊಂಡರೂ ನೀನು ಮಾತ್ರ ಸೈಲೆಂಟ್ ಆಗಿರು, ಏನು ಮಾತನಾಡಬೇಡ ಎಂದು ನನಗೆ ಹೇಳುತ್ತಿದ್ದರು ಅಮ್ಮ. ಒಂದು ದಿನ ನಾನು ಮನೆಯಲ್ಲಿ ಕುಳಿತು ಅಳುತ್ತಿದ್ದರೆ ಆಗ ನಮ್ಮ ತಾಯಿ ಶಾಲೆಗೆ ಮಾತನಾಡಲು ಬಂದರು. ಆಗ ಪ್ರಿನ್ಸಿಪಲ್ ಅವರು ನಮ್ಮ ತಾಯಿಯ ಬಳಿ ಹೇಳಿದರು, ನಿಮಗೆಲ್ಲಿ ಅನುಕೂಲವಾಗುತ್ತದೆಯೋ ಅಲ್ಲಿ ನಿಮ್ಮ ಮಗಳನ್ನು ಶಾಲೆಗೆ ಸೇರಿಸಿಕೊಳ್ಳಿ. ನಮ್ಮ ಶಾಲೆಯಲ್ಲಿ ಎಲ್ಲರೂ ಶ್ರೀಮಂತರು, ಅವರ ಮಕ್ಕಳನ್ನು ಇಲ್ಲಿ ಓದಲು ಕಳುಹಿಸುತ್ತಾರೆ. ನೀವು ಯಾಕೆ ಇಷ್ಟು ಕಷ್ಟಪಟ್ಟು ನಿಮ್ಮ ಮಗಳನ್ನು ಇಲ್ಲಿ ಸೇರಿಸಿದ್ದೀರಾ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಎಲ್ಲಾದರೂ ಸೇರಿಸಿಕೊಳ್ಳಿ. ನಿಮಗೆ ದುಡ್ಡಿಗೆ ಎಷ್ಟು ಕಷ್ಟ ಇದೆ ಎಂದು ನನಗೆ ಕೂಡ ಚೆನ್ನಾಗಿ ಗೊತ್ತು. ನೀವು ಕಷ್ಟದಲ್ಲಿ ಕೂಡ ನಿಮ್ಮ ಮಗಳ ಉನ್ನತ ಜೀವನಕ್ಕಾಗಿ ಇಲ್ಲಿ ಸೇರಿಸಿದ್ದೀರಾ ಎಂದು ನನಗೆ ಗೊತ್ತು. ನೀವು ಒಬ್ಬ ಒಳ್ಳೆಯ ತಾಯಿ. ಆದರೆ ನಾವೇನು ಮಾಡಲು ಸಾಧ್ಯ? ನಾವು ಎಷ್ಟೇ ಹೇಳಿದರೂ ಮಕ್ಕಳು ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆ ಮಕ್ಕಳು ಅದೇ ರೀತಿ ಮಾತನಾಡ್ತಾ ಇರ್ತಾರೆ. ಆದ್ದರಿಂದ ನಿಮ್ಮ ಮಗಳಿಗೆ ತುಂಬ ನೋವಾಗುತ್ತದೆ, ಅವಳು ನೊಂದುಕೊಳ್ತಾಳೆ. ಮಕ್ಕಳು ಮಾತ್ರವಲ್ಲ, ಅವರ ಕುಟುಂಬದವರು ಕೂಡ ಅದೇ ರೀತಿಯೇ ನಡೆದುಕೊಳ್ಳುತ್ತಾರೆ. ನಿಮ್ಮ ಮಗಳು ತುಂಬ ಬುದ್ಧಿವಂತೆ, ಓದಿನಲ್ಲಿ ಸದಾ ಮುಂದೆ ಇರ್ತಾಳೆ, ಯಾವಾಗಲೂ ಫಸ್ಟ್ ಬರುತ್ತಾಳೆ.
ಅಷ್ಟು ಬಡವರು, ಮನೆ ಕೆಲಸ ಮಾಡುವವರು, ತಿನ್ನಲು ಕೂಡ ಗತಿ ಇಲ್ಲದವರು ಇಷ್ಟು ಚೆನ್ನಾಗಿ ಓದಿ ಮುಂದೆ ಬರುತ್ತಿದ್ದಾರೆ. ಆ ಹುಡುಗಿಯ ಜೊತೆ ನಮ್ಮ ಮಕ್ಕಳು ಪೈಪೋಟಿ ಮಾಡಬೇಕಾ ಎಂದು ಕೇಳುತ್ತಾರೆ. ಅವರ ಮಕ್ಕಳಿಗಿಂತಲೂ ನಿಮ್ಮ ಮಗಳು ಹೆಚ್ಚಿನ ಅಂಕಗಳಿಂದ ಪಾಸಾಗುವುದು ಅವರಿಗೆ ಯಾರಿಗೂ ಇಷ್ಟವಿಲ್ಲ. ಅದಕ್ಕಾಗಿಯೇ ಅವರು ನಮ್ಮ ಬಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಮಗುವನ್ನು ಸ್ಕೂಲಿಂದ ತೆಗೆದುಬಿಡಿ, ಆಗ ಮಾತ್ರ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡುತ್ತೇವೆ. ಇಲ್ಲದಿದ್ದರೆ ನಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಕಳಿಸಬೇಕಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಬೇರೆ ಯಾವುದಾದರೂ ಶಾಲೆಗೆ ಸೇರಿಸಿ ಎಂದು ಪ್ರಿನ್ಸಿಪಲ್ ಮೇಡಮ್ ಹೇಳಿದರು. ಆಗ ನಮ್ಮ ತಾಯಿ, ಮೇಡಮ್, ನೀವೇ ಈ ರೀತಿ ಹೇಳಿದರೆ ಹೇಗೆ? ನಾವು ಮಾಡುವ ಕೆಲಸದ ಬಗ್ಗೆ ಈ ಸಮಾಜ ನಮಗೆ ಗೌರವ ಮರ್ಯಾದೆಯನ್ನು ಕೊಡುತ್ತದೆ. ಆದರೆ ಎಲ್ಲರಿಗೂ ವಿದ್ಯೆ ಹೇಳಿಕೊಡುವ ನೀವು ಕೂಡ ಈ ರೀತಿ ಮಾತನಾಡಿದರೆ ಹೇಗೆ ಹೇಳಿ? ನಿಮಗೆಲ್ಲ ಗೊತ್ತು ಅಲ್ವಾ ಮೇಡಮ್, ಎಲ್ಲರೂ ಒಂದೇ ಸಮಾನರು ಎಂದು. ನಾವು ಯಾವ ಕೆಲಸ ಮಾಡಿದರೆ ಏನಾಯಿತು? ನಾನು ಮಾಡುವ ಕೆಲಸದಲ್ಲಿ ತಪ್ಪೇನಾದರೂ ಇದೆಯಾ? ನಾನು ತಪ್ಪಾದಂತಹ ಕೆಲಸವನ್ನು ಏನಾದರೂ ಮಾಡುತ್ತಿದ್ದೇನಾ? ಆಗ ಪ್ರಿನ್ಸಿಪಲ್ ಮೇಡಮ್ ಹೇಳಿದರು, ನೀವು ಮಾಡುವ ಕೆಲಸದಲ್ಲಿ ತಪ್ಪು ಏನೂ ಇಲ್ಲ, ಅದು ಒಂದು ಒಳ್ಳೆಯ ಕೆಲಸವೇ. ಆದರೆ ನಮ್ಮ ಶಾಲೆಗೆ ಬರುವ ಮಕ್ಕಳು, ಅವರ ತಂದೆ ತಾಯಿಯರು ಅದನ್ನು ಯಾವುದನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ. ನಿಮ್ಮ ಒಬ್ಬ ಮಗಳಿಗಾಗಿ ಇಷ್ಟು ಜನರ ಬಳಿ ನಾವು ಮಾತುಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಅವರ ಮಕ್ಕಳನ್ನು ನಮ್ಮ ಶಾಲೆಯಿಂದ ಬಿಡಿಸಿ ಬಿಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆಗ ನನ್ನ ತಾಯಿ ಏನನ್ನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿಕೊಂಡಿದ್ದರು. ಸರಿ ಮೇಡಮ್, ಆಯಿತು, ನನ್ನ ಮಗಳನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಆದರೆ ಈ ವರ್ಷ ಮುಗಿದು ಹೋಗಲಿ, ಪರೀಕ್ಷೆಗಳು ಮುಗಿದ ಮೇಲೆ ಬೇರೆ ಸ್ಕೂಲ್ಗೆ ಹೋಗುತ್ತೇವೆ ಎಂದು ಕೇಳಿಕೊಂಡರು. ಪ್ರಿನ್ಸಿಪಲ್ ಮೇಡಮ್ಗೆ ನಮ್ಮ ತಾಯಿಯ ಮಾತುಗಳು ಕೇಳಿಸಲೇ ಇಲ್ಲ. ಒಂದು ದಿನ ಪ್ರಿನ್ಸಿಪಲ್ ಮೇಡಮ್ನ ಪರ್ಸು ಕಳ್ಳತನವಾಗಿದೆ ಎಂದು ಸ್ಕೂಲ್ನಲ್ಲಿ ಇರುವ ಎಲ್ಲ ಮಕ್ಕಳ ಬ್ಯಾಗ್ಗಳನ್ನು ಚೆಕ್ ಮಾಡಿದರು. ಯಾರು ತೆಗೆದುಕೊಂಡಿರುತ್ತಾರೆ ಎಂದು ನಾನು ಕೂಡ ತುಂಬ ಆಶ್ಚರ್ಯಪಟ್ಟೆ. ಯಾಕೆಂದರೆ ಆ ರೂಮಿಗೆ ಮಕ್ಕಳು ಮಾತ್ರವಲ್ಲ, ಟೀಚರ್ಗಳು ಕೂಡ ಹೋಗುವುದಿಲ್ಲ. ಪೂರ್ತಿ ಸ್ಕೂಲ್ನ ಎಲ್ಲ ಮಕ್ಕಳ ಬ್ಯಾಗ್ಗಳನ್ನು ಕೂಡ ಚೆಕ್ ಮಾಡಿದರು. ಆದರೆ ನನ್ನ ಬ್ಯಾಗ್ನಲ್ಲಿ ಅವರ ಪರ್ಸನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಮತ್ತು ಗಾಬರಿಯಾಯಿತು. ಆ ಪರ್ಸ್ ನನ್ನ ಬ್ಯಾಗಿನೊಳಗೆ ಹೇಗೆ ಬಂತು ಎಂದು ನನಗೇನೂ ಗೊತ್ತಿಲ್ಲ. ಅದು ನನ್ನ ಬ್ಯಾಗಿನಲ್ಲಿ ಹೇಗೆ ಬಂತು ಎಂದು. ಆದರೆ ತಕ್ಷಣ ಪ್ರಿನ್ಸಿಪಲ್ ನನ್ನನ್ನು ಹೊಡೆಯುತ್ತಾ ಎಲ್ಲರ ಮುಂದೆ ಅವಮಾನ ಮಾಡಿದರು. ಒಂದು ಮಾತನ್ನು ಆಕೆ ಕೇಳಲಿಲ್ಲ. ನಾನು ಅಳುತ್ತಾ ಹೇಳಿದೆ, ಇಲ್ಲ ಮೇಡಮ್, ನಾನು ಕಳ್ಳತನ ಮಾಡಲಿಲ್ಲ. ಇದು ಹೇಗೆ ನನ್ನ ಬ್ಯಾಗ್ ಒಳಗೆ ಬಂದೋ ನನಗೆ ಗೊತ್ತಿಲ್ಲ. ನಾನು ಕಳ್ಳತನ ಮಾಡಿಲ್ಲ ಎಂದು ಅವರಿಗೆ ಪರಿಪರಿಯಾಗಿ ಹೇಳುತ್ತಾ ಕಣ್ಣೀರಿಡುತ್ತಿದ್ದೆ. ಆದರೆ ಯಾರೂ ಕೂಡ ನನ್ನ ಮಾತನ್ನು ನಂಬಲೇ ಇಲ್ಲ. ಆಗ ಪ್ರಿನ್ಸಿಪಲ್ ಮೇಡಮ್ ಹೇಳಿದರು, ತಕ್ಷಣ ಇವರ ತಾಯಿಯನ್ನು ಕರೆಸಿ ಎಂದು. ತಕ್ಷಣ ಟೀಚರ್ ಅವರು ನಮ್ಮ ತಾಯಿಗೆ ಫೋನ್ ಮಾಡಿದರು. ನನ್ನ ತಾಯಿ ತುಂಬ ಆತುರವಾಗಿ ಅಲ್ಲಿಗೆ ಓಡಿ ಬಂದಿದ್ದರು. ನಮ್ಮ ತಾಯಿ ಜೋರಾಗಿ ಅಳ್ತಾ ಇದ್ರು. ಅವರು ಹೇಳಿದರು, ಮೇಡಮ್, ನನ್ನ ಮಗಳು ಆ ರೀತಿ ಕೆಲಸ ಮಾಡೋದಿಲ್ಲ, ಎಲ್ಲೋ ಏನೋ ತಪ್ಪು ನಡೆದಿರಬೇಕು ಅಂತ. ನಮ್ಮ ತಾಯಿ ನನ್ನನ್ನು ನೋಡಿದರು. ನನಗೆ ಏನೂ ಗೊತ್ತಿಲ್ಲಮ್ಮ, ಆ ಪರ್ಸ್ ನನ್ನ ಬ್ಯಾಗಲ್ಲಿ ಹೇಗೆ ಬಂತು ಎಂದು ನನಗೆ ಗೊತ್ತಿಲ್ಲ. ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಮೇಡಮ್, ನನ್ನ ಮಗಳು ಆ ರೀತಿಯಾದಂತಹ ಕೆಲಸವನ್ನು ಮಾಡುವುದಿಲ್ಲ. ದಯವಿಟ್ಟು ಅವಳನ್ನು ಕ್ಷಮಿಸಿಬಿಡಿ ಎಂದು ಹೇಳಿದರು. ಆದರೆ ಅವರು ಯಾವುದಕ್ಕೂ ಒಪ್ಪಿಕೊಳ್ಳಲಿಲ್ಲ. ನಿಮ್ಮ ಮಗಳು ತಕ್ಷಣ ಇಲ್ಲಿಂದ ಕರೆದುಕೊಂಡು ಹೋಗಿ, ಅವಳಿಗೆ ವಿದ್ಯೆ ಎನ್ನುವುದು ತಲೆಗೆ ಹತ್ತುವುದಿಲ್ಲ. ಅವಳಿಗೆ ಕಳ್ಳತನ ಮಾಡುವುದೇ ತುಂಬ ಇಷ್ಟ. ಅವಳು ಕಳ್ಳತನವನ್ನು ಬಿಟ್ಟು ಬಿಡಬೇಕು ಎಂದರೆ ಅವಳನ್ನು ಕೂಡ ನಿನ್ನ ಜೊತೆಯೇ ಮುಸುರೆ ತಿಕ್ಕಲು ಕರೆದುಕೊಂಡು ಹೋಗು ಎಂದು ಬೈತಾ ಇದ್ರು. ನಿಮ್ಮ ಮಗಳ ಕ್ಯಾರೆಕ್ಟರ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ಮಗಳನ್ನು ಬೇರೆ ಸ್ಕೂಲಿಗೆ ಸೇರಿಸಿ ಎಂದು ನಾನು ಆವತ್ತೇ ಹೇಳಿದ್ದೆ. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಇವಳು ಫಸ್ಟ್ ಬಂದಿರುವುದರಿಂದ ಕೂಡ ನನಗೆ ಅನುಮಾನವಿದೆ. ಇವಳು ಖಂಡಿತ ಕಾಪಿ ಮಾಡಿಯೇ ಪಾಸ್ ಆಗಿರುತ್ತಾಳೆ ಎಂದು ಹೇಳಿದರು. ನನ್ನ ತಾಯಿ ಅವರ ಮಾತುಗಳನ್ನು ಕೇಳಿ ನನ್ನ ಮುಖವನ್ನು ನೋಡಿದರು. ನಾನು ಅಳುತ್ತಾ ನಮ್ಮ ತಾಯಿಗೆ ಹೇಳಿದೆ, ಅಮ್ಮ, ನಾನು ಸ್ಕೂಲ್ಗೆ ಬಂದ ನಂತರ ನಾನು ಹೊರಗೆ ಹೋಗಲೇ ಇಲ್ಲ. ಊಟಕ್ಕೆ ಬಿಟ್ಟಾಗಲೂ ಸಹ ನಾನು ಹೊರಗೆ ಹೋಗಲಿಲ್ಲ. ನಾನು ಇಲ್ಲೇ ಕುಳಿತುಕೊಂಡು ಓದ್ಕೊಳ್ತಾ ಇದ್ದೆ. ನಾನು ಹೊರಗೆ ಹೋಗದಿದ್ದರೆ ನಾನು ಹೇಗೆ ಅವರ ವಸ್ತುವನ್ನು ತೆಗೆದುಕೊಳ್ಳಲಿ ಅಮ್ಮ? ಟೀಚರ್ಗಳು ನನ್ನನ್ನು ಹೊಡೆದಿದ್ದರಿಂದ ನನ್ನ ಮುಖವೆಲ್ಲ ಕೆಂಪಾಗಿ ಕಣ್ಣಿಂದ ನೀರು ಸುರಿಯುತ್ತಿತ್ತು. ನನ್ನ ತಾಯಿ ನನ್ನ ಪರಿಸ್ಥಿತಿಯನ್ನು ನೋಡಿ ಅವರು ಪ್ರಿನ್ಸಿಪಲ್ ಬಳಿ ಮತ್ತೆ ಕೇಳಿಕೊಂಡರು, ದಯವಿಟ್ಟು ನನ್ನ ಮಗಳನ್ನು ಸ್ಕೂಲಿಂದ ತೆಗೆಯಬೇಡಿ. ಅವಳು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅವಳನ್ನು ಇದೊಂದು ಬಾರಿ ಕ್ಷಮಿಸಿಬಿಡಿ. ಆದರೆ ನಮ್ಮ ತಾಯಿಯ ಯಾವ ಮಾತನ್ನು ಆ ಪ್ರಿನ್ಸಿಪಲ್ ಕೇಳಲಿಲ್ಲ. ತಕ್ಷಣ ನೀವಿಬ್ಬರು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದರು. ಪ್ರಿನ್ಸಿಪಲ್ ನಮ್ಮ ತಾಯಿಯನ್ನು ಕೂಡ ತುಂಬ ಅವಮಾನಕರವಾಗಿ ಮಾತನಾಡಲು ಶುರು ಮಾಡಿದರು. ಆಗ ನಾನು ಅಳುತ್ತಲೇ ನಮ್ಮ ಅಮ್ಮನ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ಅಮ್ಮ, ಅಳಬೇಡಮ್ಮ ಎಂದು. ಆಕೆಯನ್ನು ಎಬ್ಬಿಸಿ, ಈ ದಿನ ಈ ಜನರೆಲ್ಲ ನಮ್ಮನ್ನು ಇಲ್ಲಿಂದ ಹೊರತಳ್ಳುತ್ತಿದ್ದಾರೆ. ಆದರೆ ಒಂದು ದಿನ ಇವರೇ ನಮ್ಮ ಬಳಿ ಬಂದು ಕೈ ಕಟ್ಟಿ ನಿಲ್ಲುವಂತಹ ದಿನ ಬಂದೇ ಬರುತ್ತದೆ ಎಂದು ಹೇಳಿದೆ.
ನನ್ನ ತಾಯಿಯ ಕಣ್ಣೀರನ್ನು ನೋಡಿ ಆ ಸಮಯದಲ್ಲಿ ನನಗೇನಾಯಿತೋ ನನಗೊಂದು ಅರ್ಥವಾಗಲಿಲ್ಲ. ನನ್ನ ಮಾತುಗಳನ್ನು ಕೇಳಿದ ಅಲ್ಲಿದ್ದವರೆಲ್ಲರೂ ಜೋರಾಗಿ ನಗಲು ಶುರು ಮಾಡಿದರು. ನಾನು ಮಾತ್ರ ನನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನ ಪುಸ್ತಕಗಳನ್ನು ತೆಗೆದುಕೊಂಡು ನನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಬಂದೆ. ಇದಕ್ಕೆ ಮೊದಲು ಕೂಡ ಆ ಶಾಲೆಯಲ್ಲಿ ನನ್ನನ್ನು ತುಂಬ ಅವಮಾನಪಡಿಸುತ್ತಿದ್ದರು. ಆದರೆ ಈ ಬಾರ ನಡೆದಿದ್ದು ಅದು ಅಗೌರವವಾಗಿತ್ತು. ಅವರು ನನ್ನ ಮೇಲೆ ಸುಳ್ಳಾದ ಆರೋಪವನ್ನು ಹೊರಿಸಿದ್ದರು. ಅಷ್ಟು ಮಾತ್ರವಲ್ಲದೆ ನನ್ನ ತಾಯಿಯನ್ನು ಕೂಡ ತುಂಬ ಅವಮಾನಿಸಿದ್ದರು. ನಾನು ಈಗ ಮನೆಗೆ ಹೋಗಿ ಸೇರಿಕೊಂಡೆವು. ಮನೆಗೆ ಒಳಗೆ ಹೋದ ತಕ್ಷಣ ನನ್ನ ತಾಯಿ ಅಲ್ಲೇ ಬಾಗಿಲಲ್ಲಿ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದರು. ಆಗ ನಾನು ನಮ್ಮ ತಾಯಿಯ ಕಣ್ಣೀರನ್ನು ಒರೆಸಿ, ಅಮ್ಮ ಅಳಬೇಡಮ್ಮ, ಓದಬೇಕು ಎನ್ನುವ ಆಸೆ ಮತ್ತು ಶ್ರದ್ಧೆ ನಮಗಿರಬೇಕಷ್ಟೆ. ನಾವು ಎಲ್ಲಿ ಬೇಕಾದರೂ ಚೆನ್ನಾಗಿ ಓದಬಹುದು. ದೊಡ್ಡದಾದಂತಹ ಪ್ರತಿಷ್ಠಿತ ಶಾಲೆಯಲ್ಲೇ ಹೋಗಿ ನಾವು ಓದಬೇಕು ಎನ್ನುವುದು ಏನೂ ಇಲ್ಲ. ಯಾವ ಸ್ಕೂಲ್ನಲ್ಲಿ ಬೇಕಾದರೂ ಓದಬಹುದು. ಅಮ್ಮ, ಗೌರ್ಮೆಂಟ್ ಶಾಲೆಯಲ್ಲಿ ಕೂಡ ಓದಿದ ಎಷ್ಟೋ ಉನ್ನತವಾದ ವ್ಯಕ್ತಿಗಳು ಇದ್ದಾರೆ. ನಮಗೆ ಓದಬೇಕು ಎನ್ನುವ ಆಸಕ್ತಿ ಇರಬೇಕಷ್ಟೆ. ನನ್ನನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸು ಎಂದು ಹೇಳಿದೆ. ನಮ್ಮ ತಾಯಿಯ ಮನಸ್ಸು ಅದಕ್ಕೆ ಒಪ್ಪಿಕೊಳ್ತಾ ಇರಲಿಲ್ಲ. ನಾನು ನಿನ್ನನ್ನು ಬೇರೆ ಸ್ಕೂಲ್ನಲ್ಲಿ ಸೇರಿಸುತ್ತೇನೆ ಎಂದು ಅವರು ಹೇಳಿದರು. ಆಗ ನಾನು ಹೇಳಿದೆ, ಅಮ್ಮ ಬೇಡ ಅಮ್ಮ, ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿಯೇ ಓದುತ್ತೇನೆ. ನನ್ನ ಬಲವಂತಕ್ಕಾಗಿ ನನ್ನ ತಾಯಿ ನನ್ನನ್ನು ಗೌರ್ಮೆಂಟ್ ಶಾಲೆಗೆ ಕರೆದುಕೊಂಡು ಹೋಗಿ ಸೇರಿಸಿದರು. ಅಲ್ಲಿ ನಾನು ತುಂಬ ಸಂತೋಷವಾಗಿದ್ದೆ. ತುಂಬ ಚೆನ್ನಾಗಿ ಓದಿಕೊಳ್ಳುತ್ತಿದ್ದೆ. ಯಾಕೆಂದರೆ ಅಲ್ಲಿ ಯಾರೂ ಕೂಡ ನನ್ನನ್ನು ಅವಮಾನಿಸುತ್ತಿರಲಿಲ್ಲ. ಯಾರೂ ಕೂಡ ನನ್ನನ್ನು ಕೇವಲವಾಗಿ ನೋಡ್ತಾ ಇರಲಿಲ್ಲ. ಯಾರೂ ನನ್ನನ್ನು ದೂರ ಇಡ್ತಾ ಇರಲಿಲ್ಲ. ಯಾರೂ ಅಲ್ಲಿ ನನ್ನ ತಾಯಿಯ ಕೆಲಸದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಅಲ್ಲಿ ಎಲ್ಲ ಮಕ್ಕಳು ನನ್ನ ಜೊತೆ ಆಟವಾಡ್ತಾ ಇದ್ರು. ಎಲ್ಲರೂ ನನ್ನ ಜೊತೆ ಸಂತೋಷವಾಗಿ ಒಟ್ಟಾಗಿ ಓದಿಕೊಳ್ತಾ ಇದ್ರು. ನಮ್ಮ ಟಿಫನ್ಗಳನ್ನು ಕೂಡ ಪ್ರತಿಯೊಬ್ಬರು ಹಂಚಿಕೊಂಡು ಊಟ ಮಾಡ್ತಾ ಇದ್ರು. ಈಗ ಈ ಸ್ಕೂಲ್ನಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ. ಅದಕ್ಕಾಗಿ ನಾನು ಚೆನ್ನಾಗಿ ಓದಿಕೊಳ್ತಾ ಇದ್ದೆ. ಈಗ ನಾನು 10ನೇ ತರಗತಿ ಓದುತ್ತಿದ್ದೇನೆ. ಇಲ್ಲಿ ಟೀಚರ್ಗಳು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಎಲ್ಲರ ಪ್ರೋತ್ಸಾಹದಿಂದ ನಾನು ಈಗ SLCಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೆ. ನಾನು ಇಡೀ ಸ್ಕೂಲ್ಗೆ ಮೊದಲನೇ ರ್ಯಾಂಕ್ ಬಂದಿದ್ದರಿಂದ ನನಗೆ ಒಳ್ಳೆಯ ಕಾಲೇಜಿನಲ್ಲಿ ಕೂಡ ಸೀಟ್ ಸಿಕ್ಕಿತ್ತು. ನಾನು ಕಷ್ಟಪಟ್ಟು ತುಂಬ ಚೆನ್ನಾಗಿ ಓದುತ್ತಿದ್ದೆ. ಓದುವುದನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ಯೋಚಿಸುತ್ತಾ ಇರಲಿಲ್ಲ. ಕಾಲೇಜಿನಿಂದ ಮನೆಗೆ ಬಂದ ನಂತರ ನಮ್ಮ ತಾಯಿಗೂ ಕೂಡ ಮನೆಯಲ್ಲಿ ಸಹಾಯ ಮಾಡ್ತಾ ಇದ್ದೆ. ಮನೆಯ ಎಲ್ಲ ಕೆಲಸಗಳನ್ನು ಕೂಡ ನಾನು ಮಾಡುವುದನ್ನು ಕಲಿತುಕೊಂಡಿದ್ದೆ. ನಮ್ಮ ತಾಯಿಗೆ ಹೊರೆಯಾಗದಂತೆ ಆಕೆಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾನು ಸಹಾಯವನ್ನು ಮಾಡ್ತಾ ಇದ್ದೆ. ನನ್ನ ಒಂದೇ ಒಂದು ಆಸೆ, ನಾನು ಒಳ್ಳೆಯ ಸರ್ಕಾರಿ ಕೆಲಸವನ್ನು ಗಳಿಸಬೇಕು ಎಂದು. ನನ್ನ ಸ್ನೇಹಿತರು ಕೂಡ ಗೌರ್ಮೆಂಟ್ ಕೆಲಸಕ್ಕಾಗಿಯೇ ಪ್ರಯತ್ನಿಸುತ್ತಿದ್ದರು. ಈಗ ನಾನು ಅಲ್ಲೇ ಹಾಸ್ಟೆಲ್ನಲ್ಲಿ ಇದ್ದು ಚೆನ್ನಾಗಿ ಓದಿಕೊಳ್ತಾ ಇದ್ದೆ. ನನ್ನ ಒಂದೇ ಒಂದು ಆಸೆ, ನನಗೆ ಕೆಲಸ ಸಿಗಬೇಕು ಎಂದು. ಆದ್ದರಿಂದ ನಾನು ಏಕಾಗ್ರತೆಯಿಂದ ಓದಿಕೊಳ್ತಾ ಇದ್ದೆ. ಆದರೆ ಹಾಸ್ಟೆಲ್ನಲ್ಲಿದ್ದ ತುಂಬ ಜನ ವಿದ್ಯಾರ್ಥಿಗಳು ಓದದೆ ಯಾವಾಗಲೂ ಸಿನಿಮಾ, ಪಾರ್ಕ್ಗಳು, ಫ್ರೆಂಡ್ಸ್ ಎಂದು ಸುತ್ತಾಡುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದರು. ಅವರ ಎಂಜಾಯ್ಮೆಂಟನ್ನು ನೋಡಿ ನಾನು ಒಂದು ದಿನ ಕೂಡ ನನ್ನ ತಲೆ ಕೆಡಿಸಿಕೊಳ್ಳ ಇಲ್ಲ. ನಾವು ನಮ್ಮ ವಿದ್ಯೆಯಲ್ಲಿ ಮಾತ್ರವೇ ಗಮನ ಹರಿಸಿದೆ. ನನ್ನ ಮನಸ್ಸಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಒಂದೇ ಒಂದು ಆಸೆ ಇತ್ತು. ಈಗ ನನಗೆ ಒಂದು ಗೌರ್ಮೆಂಟ್ ಕೆಲಸ ಕೂಡ ಸಿಕ್ಕಿತು. ಈಗ ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನನ್ನ ತಾಯಿ ಕೂಡ ತುಂಬ ಸಂತೋಷಪಟ್ಟರು. ಆ ದೇವರಿಗೆ ನಾವು ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸಿದೆವು. ಈಗ ನಾವು ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದೇವೆ. ಈಗ ನಾನು ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ. ಒಂದು ದಿನ ನನಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಪಕ್ಕದಲ್ಲಿ ಇದ್ದ ಕೆರೆಯನ್ನು ಆಕ್ರಮಿಸಿಕೊಂಡು ಅಲ್ಲಿ ಒಂದು ಅಪಾರ್ಟ್ಮೆಂಟನ್ನು ಕಟ್ಟುತ್ತಿದ್ದಾರೆ ಎಂದು. ನಾನು ಎಲ್ಲವನ್ನು ಪರಿಶೀಲಿಸಿ ನೋಡಿದಾಗ ನನಗೆ ಗೊತ್ತಾದ ವಿಷಯವೇನೆಂದರೆ ಅಲ್ಲಿ ಅಕ್ರಮವಾಗಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟುತ್ತಿದ್ದಾರೆ ಎಂದು. ಆ ಸ್ಥಳದಲ್ಲಿ ಅಪಾರ್ಟ್ಮೆಂಟ್ಗಳ ಕೆಲಸ ಈಗಾಗಲೇ ಪೂರ್ಣವಾಗುತ್ತಾ ಬಂದಿತ್ತು. ನಾನು ತಕ್ಷಣ ಅವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದೆ. 1 ತಿಂಗಳಲ್ಲಿ ಸರ್ಕಾರಕ್ಕೆ ವಾಪಸ್ ಮಾಡಬೇಕು ಸ್ಥಳವನ್ನು. ಇಲ್ಲದಿದ್ದರೆ ನೀವು ಕಟ್ಟಿಸಿದಂತಹ ಎಲ್ಲ ಅಪಾರ್ಟ್ಮೆಂಟ್ಗಳನ್ನು ಬೀಳಿಸುತ್ತೇವೆ. ಕೆಲವು ದಿನಗಳಲ್ಲಿ ನನ್ನನ್ನು ನೋಡಲು ಆ ನೋಟಿಸ್ಗಳನ್ನು ತೆಗೆದುಕೊಂಡು ಅನೇಕ ಜನರು ಬಂದಿದ್ದರು. ಅವರ ಜೊತೆ ನಾನು ಮಾತನಾಡುತ್ತಿರಬೇಕಾದರೆ ನಾನು ಅಲ್ಲಿದ್ದ ಒಬ್ಬರನ್ನು ಗಮನಿಸಿದೆ. ಅದು ಬೇರೆ ಯಾರೂ ಆಗಿರಲಿಲ್ಲ, ಅವರು ನಮ್ಮ ಪ್ರಿನ್ಸಿಪಲ್ ಮೇಡಮೇ ಆಗಿದ್ದರು. ಒಂದು ದಿನ ನನ್ನ ಮೇಲೆ ತಪ್ಪಾದ ಆರೋಪವನ್ನು ಹೊರಿಸಿ ನನ್ನನ್ನು ಸ್ಕೂಲಿಗಿಂದ ಹೊರಹಾಕಿದ ಅವರನ್ನು ನೋಡಿದ ತಕ್ಷಣ ನನ್ನ ಕಣ್ಣ ಮುಂದೆ ಅದೇ ಘಟನೆ ಮರುಕಳಿಸಿತ್ತು. ನಾನು ಆ ದಿನ ನಮ್ಮ ತಾಯಿಗೆ ಹೇಳಿದಂತಹ ಅದೇ ಮಾತುಗಳ ನನ್ನ ಕಿವಿಯಲ್ಲಿ ಕುಯ್ಕೊಟ್ಟುತ್ತಿದ್ದವು. ನಾನು ನನ್ನ ತಾಯಿಗೆ ಹೇಳಿದ್ದೆ, ಅಮ್ಮ ನೀನು ಅಳಬೇಡ, ಯಾವುದೋ ಒಂದು ದಿನ ನಮ್ಮ ಅವಶ್ಯಕತೆ ಇವರಿಗೆ ಬಂದೇ ಬರುತ್ತದೆ, ಇವರು ನಮಗಾಗಿ ಕಾಯುತ್ತಾರೆ ಎಂದು. ನಾನು ಒಂದಲ್ಲದೆ ಒಂದು ದಿನ ಉನ್ನತ ಸ್ಥಾನಕ್ಕೆ ಹೋಗುತ್ತೇನೆ ಎಂದು ಹೇಳಿದ್ದೆ. ಆ ಮಾತುಗಳು ಈಗ ನನ್ನ ಮೆದುಳಿನಲ್ಲಿ ಓಡುತ್ತಿದ್ದವು.
ಈಗ ಅಲ್ಲಿ ಬಂದದ್ದವರ ಎಲ್ಲ ಅಪ್ಲಿಕೇಶನ್ಗಳನ್ನು ತೆಗೆದುಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಆ ಪ್ರಿನ್ಸಿಪಲ್ ಮೇಡಮ್ ಲೈನ್ನಲ್ಲಿಯೇ ಬರುತ್ತಿದ್ದರು. ಈಗ ಅವರ ಸರಿದಿ ಬಂದಾಗ ನಾನು ಅವರನ್ನು ತುಂಬ ಗೌರವವಾಗಿ ಮೇಡಮ್ ಕುಳಿತುಕೊಳ್ಳಿ ಎಂದು ಹೇಳಿದೆ. ಮೇಡಮ್, ನೀವು ನನ್ನನ್ನು ಗುರುತಿಸಿದಿರಾ? ನಾನು ರಚನಾ. ನಾನು ನಿಮ್ಮ ಸ್ಕೂಲ್ನಲ್ಲಿ ಓದುತ್ತಿದ್ದೆ. ನಾನು ಕಸಗುಡಿಸುವ ಹೆಂಗಸಿನ ಮಗಳು ಎಂದು ಹೇಳಿ ಸುಳ್ಳಾದ ಆರೋಪವನ್ನು ಹೊರಿಸಿ ನನ್ನನ್ನು ಸ್ಕೂಲಿಂದ ಕಳಿಸಿಬಿಟ್ಟಿದ್ರು. ಆ ಹುಡುಗಿಯೇ ನಾನು ಎಂದು ಹೇಳಿದೆ. ಆ ಮಾತುಗಳನ್ನು ಕೇಳಿದ ಪ್ರಿನ್ಸಿಪಲ್ ಮೇಡಮ್ ತುಂಬ ಶಾಕ್ ಆದರು. ಅವರು ತಕ್ಷಣ ಕುರ್ಚಿಯಿಂದ ಎದ್ದು ನಿಂತುಕೊಂಡರು. ಅವರು ತುಂಬ ಆಶ್ಚರ್ಯದಿಂದ, ನೀನು ಇಷ್ಟು ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿದ್ದೀಯಾ ಎಂದು ಅವರು ಗಾಬರಿಯಾಗಿ ಕೇಳಿದರು. ಆಗ ನಾನು ಹೇಳಿದೆ, ಸಮಯ ಯಾವಾಗಲೂ ಬದಲಾಗುತ್ತಲೇ ಇರುತ್ತದೆ. ಆ ದೇವರ ದಯೆಯಿಂದ ಮತ್ತು ನನ್ನ ಬುದ್ಧಿವಂತಿಕೆಯಿಂದ ನಾನು ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಓದಿ ಈ ಪರಿಸ್ಥಿತಿಯಲ್ಲಿ ಇದ್ದೇನೆ. ಯಾವುದೇ ವ್ಯಕ್ತಿಗಳು ಅವರ ಮಾಡುವ ಕೆಲಸದಿಂದಾಗಲಿ, ಅವರ ಬಣ್ಣದಿಂದಾಗಲಿ, ಅವರ ಐಶ್ವರ್ಯದಿಂದಾಗಲಿ ಅವರನ್ನು ಗುರುತಿಸಬಾರದು ಅಲ್ವೇ ಮೇಡಮ್ ಎಂದು ಹೇಳಿದೆ. ಆಗ ಅವರು ನನ್ನ ಮುಂದೆ ಕೈ ಜೋಡಿಸಿ, ದಯವಿಟ್ಟು ಕ್ಷಮಿಸಿ. ಆ ದಿನ ಏನೋ ತಪ್ಪಾಗಿ ಹೋಯಿತು. ನನ್ನಗಾಗಿ ನನ್ನ ದ್ವೇಷ ಸಾಧಿಸಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಪರವಾಗಿಲ್ಲ ಮೇಡಮ್, ನೀವು ದೊಡ್ಡವರು, ವಿದ್ಯಾವಂತರು. ನಿಮ್ಮನ್ನು ನಾನು ಕ್ಷಮಿಸುವುದೇನು? ಎಷ್ಟಾದರೂ ನೀವು ಒಂದು ಕಾಲದಲ್ಲಿ ನನಗೆ ವಿದ್ಯೆ ಕೊಟ್ಟವರು ತಾನೆ. ಯಾರನ್ನೋ ನಂಬಿ ನಾನು ನಿನಗೆ ಅನ್ಯಾಯ ಮಾಡಿದೆನೋ, ಕೊನೆಗೆ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದರು. ನನಗೆ ನಿಮ್ಮ ಒಂದು ಸಹಾಯದ ಅವಶ್ಯಕತೆ ಇದೆ. ನಾವು ತುಂಬ ದುಡ್ಡನ್ನು ಖರ್ಚು ಮಾಡಿ ಆ ಅಪಾರ್ಟ್ಮೆಂಟನ್ನು ಕಟ್ಟಿಸಿದ್ದೇವೆ. ಈಗ ನೀವು ಆ ಸ್ಥಳ ಸರ್ಕಾರಕ್ಕೆ ಸೇರಬೇಕು. ನೀವು ಖಾಲಿ ಮಾಡಿ, ಇಲ್ಲದಿದ್ದರೆ ಅಪಾರ್ಟ್ಮೆಂಟ್ಗಳನ್ನು ಬೀಳಿಸುತ್ತೇವೆ ಎಂದು ಹೇಳಿದರೆ ನಮಗೆ ತುಂಬ ನಷ್ಟ ಉಂಟಾಗುತ್ತದೆ. ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ನಮ್ಮ ಕಟ್ಟಡಗಳನ್ನು ಹಾಗೆಯೇ ಇರಲು ಬಿಡಿ. ಅದಕ್ಕೆ ಪರ್ಮಿಷನ್ ಕೊಡಿ ಎಂದು ಕೇಳಿದರು. ನಾನು ಅದನ್ನು ಸರಿಯಾಗಿ ಕೊಂಡುಕೊಂಡಿದ್ದೇನೆ. ನನ್ನ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಎಂದು ಹೇಳಿದರು. ಆ ಪೇಪರ್ಗಳನ್ನು ನನಗೆ ತೋರಿಸಿದರು. ಅವುಗಳನ್ನು ನೋಡಿದ ನಾನು ಹೇಳಿದೆ, ಮೇಡಮ್, ನಿಮಗೆ ಇದನ್ನು ಮಾರಿದವರು ನಿಮಗೆ ಮೋಸ ಮಾಡಿ ಮಾರಿದ್ದಾರೆ. ನೀವು ಮೋಸ ಹೋಗಿದ್ದೀರಿ. ಇದು ಗೌರ್ಮೆಂಟ್ನ ಸ್ಥಳ. ಇದು ನದಿಯ ಪ್ರಾಂತ. ಈ ಸ್ಥಳದಲ್ಲಿ ನೀವು ಯಾವುದೇ ರೀತಿಯ ಕಟ್ಟಡಗಳನ್ನು ಕಟ್ಟಬಾರದು. ಆಕೆ ಸ್ವಲ್ಪ ಗಾಬರಿಯಿಂದ ಹೇಳಿದಳು, ನೀವು ಹೇಳುತ್ತಿರುವುದು ನಿಜ. ಆ ದೇವರು ನನಗೆ ಸರಿಯಾಗಿಯೇ ಮಾಡಿದ್ದಾನೆ. ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನಮ್ಮ ಕಟ್ಟಡಗಳನ್ನು ನೀವು ಕೆಡವಬೇಡಿರಿ ಎಂದು ಆಕೆ ನನ್ನ ಬಳಿ ಕೇಳಿಕೊಂಡರು. ಅವರ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ದುಃಖವಾಯಿತು. ಆಕೆಗೆ ಹೇಗಾದರೂ ಸಹಾಯ ಮಾಡಬೇಕು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಆ ಸ್ಥಳದಲ್ಲಿ ಕಟ್ಟಡಗಳನ್ನು ನಿರ್ಮಿಸಬಾರದು. ಆದ್ದರಿಂದ ನಾನು ಅವರಿಗೆ ಹೇಳಿದೆ, ಮೇಡಮ್, ನೀವು ಬಾಧೆ ಪಡಬೇಡಿ. ನೀವು ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸಲೇಬಾರದಾಗಿತ್ತು. ಅದನ್ನು ನಾವು ಖಂಡಿತವಾಗಿಯೂ ಬೀಳಿಸಲೇಬೇಕು. ಆದರೆ ನಿಮಗೆ ಯಾರು ಆ ಸ್ಥಳವನ್ನು ಮಾರಾಟ ಮಾಡಿದ್ದಾರೋ ಆ ವ್ಯಕ್ತಿಯನ್ನು ಹಿಡಿದು ನೀವು ನಿಮ್ಮ ದುಡ್ಡನ್ನು ವಾಪಸ್ ತೆಗೆದುಕೊಳ್ಳಿ. ನೀವು ಆತನ ಮೇಲೆ ಕೇಸನ್ನು ಹಾಕಿ ಕೋರ್ಟಿಗೆ ಹೋಗಿ ನ್ಯಾಯವನ್ನು ಪಡೆದುಕೊಳ್ಳಿ. ಆದರೆ ಆ ಸ್ಥಳದಲ್ಲಿ ಮಾತ್ರ ನಿಮ್ಮ ಕಟ್ಟಡಗಳನ್ನು ಕಟ್ಟಲು ನಾನು ಅವಕಾಶ ಕೊಡುವುದಿಲ್ಲ. ಯಾಕೆಂದರೆ ಒಮ್ಮೆ ಮಳೆ ಬಂದರೆ ಪೂರ್ತಿ ಕಟ್ಟಡಗಳು ಎಲ್ಲವೂ ನೀರಿನಲ್ಲಿ ಮುಳುಗುತ್ತವೆ. ಅಷ್ಟು ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಇದರಿಂದ ತುಂಬ ತೊಂದರೆಯುಂಟಾಗುತ್ತದೆ ಎಂದು ಹೇಳಿದೆ. ನಾನು ಎಷ್ಟೊಂದು ಗೌರವದಿಂದ ಪ್ರೀತಿಯಿಂದ ಅವರ ಬಳಿ ಮಾತನಾಡಿದೆ. ನನ್ನನ್ನು ನೋಡಿ ಪ್ರಿನ್ಸಿಪಲ್ ಮೇಡಮ್ ತುಂಬ ಸಂತೋಷಪಟ್ಟರು. ನಾನು ನಿನಗೆ ತುಂಬ ಅನ್ಯಾಯ ಮಾಡಿದೆ, ಆದರೂ ನೀನು ನನ್ನನ್ನು ತುಂಬ ಗೌರವದಿಂದ ನಡೆಸಿಕೊಂಡಿದ್ದೀಯಾ. ನಿನ್ನದು ದೊಡ್ಡ ಮನಸ್ಸು. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಆಕೆ ನನಗೆ ಆಶೀರ್ವಾದ ಮಾಡುತ್ತಾ ಅಲ್ಲಿಂದ ಹೊರಟು ಹೋದರು. ಜೀವನದಲ್ಲಿ ಎಷ್ಟೋ ಸಾರಿ ನಮ್ಮ ತಪ್ಪಿಲ್ಲದಿದ್ದರೂ ನಾವೇ ತಪ್ಪು ಮಾಡಿದವರಂತೆ ಕಾಣುವ ಪರಿಸ್ಥಿತಿ ತುಂಬ ಬಾರಿ ನಮಗೆ ಎದುರಾಗುತ್ತದೆ. ದೊಡ್ಡ ಸಂಕಲ್ಪ, ಸಹನೆಯಿಂದ ಮುಂದೆ ಸಾಗಬೇಕು. ಯಾವುದೋ ಒಂದು ದಿನ ನಮ್ಮನ್ನು ಅವಮಾನಿಸಿದವರೇ ನಮ್ಮ ಸಹಾಯವನ್ನು ಕೋರಿ ನಮ್ಮ ಬಳಿ ಬರುತ್ತಾರೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಅದು ಬದಲಾಗುತ್ತಲೇ ಇರುತ್ತದೆ. ಅದುವೇ ಸಮಯದ ಸೌಂದರ್ಯ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.